ಓಂ ಶ್ರೀ ಗಣೇಶಾಯ ನಮಃ. ಯಮರಾಜ ಸ್ಕೆಚ್ಚ ಡೀಲ್. ಡಾಕ್ಟರ್ 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 ನೋಡಿ ಕಾಲಿಗೆ ಗುಂಡು ಬಿದ್ದಿದೆ ಡಾಕ್ಟರ್. ಒಳಗಡೆ ಹೆಂಗೋ ಬಂದ್ರಿ ನೀವು? ಡಾಕ್ಟರ್ ಡೋರ್ ಓಪನ್ ಇತ್ತು ಡಾಕ್ಟರ್. ಆಯ್ತು ರಿಸೆಪ್ಷನ್ 50,000 ದುಡ್ಡು ಕಟ್ಟಿ ಆಮೇಲೆ ನೋಡ್ಕೊಳ್ಳೋಣ. ಡಾಕ್ಟರ್ ಫಸ್ಟ್ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ದುಡ್ಡು ಕಟ್ತೀವಿ. ಇಲ್ಲ ಆಗಲ್ಲ, ಫಸ್ಟ್ ದುಡ್ಡು ಕಟ್ರಿ. ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಆಗಲ್ಲ ಡಾಕ್ಟರ್ ನನ್ನ ಮಾತು ಕೇಳಿ ಡಾಕ್ಟರ್. ಯಾರು ಒಳಗಡೆ ಬಿಟ್ಟಿದ್ದು? ಡಾಕ್ಟರ್ ಬಿಡಿ. ಅಯ್ಯೋ ಅಯ್ಯೋ ಯಪ್ಪ ನಿಧಾನ. ಅಯ್ಯೋ ಕಾಲು. ಏನಾಯ್ತು? ಈ ಜಗತ್ತು ಬರೀ ದುಡ್ಡು ಮೇಲೆ ನಿಂತಿದೆ ಕಣೋ. ಈ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಆ ಡಾಕ್ಟರ್ ದುಡ್ಡು ಕೇಳ್ತವನೆ. ಗುರುಜಿ ನನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಗುರುಜಿ, ಪ್ಲೀಸ್ ದಯವಿಟ್ಟು ಹೇಗಾದ್ರೂ ಮಾಡಿ ಕಾಪಾಡಿ ಪ್ಲೀಸ್. ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್. ಹಲೋ, ನನ್ನ ಮಂತ್ರಶಕ್ತಿಯಿಂದ ಬಂದಿರೋದು ಈ ದುಡ್ಡು. ಆಪರೇಷನ್ ದುಡ್ಡು ಬೇಕು ತಾನೆ? ನಡ್ರಿ ಮತ್ತೆ. ನಿಧಾನ ಕಣೋ. ಸಿಸ್ಟರ್, ಆಪರೇಷನ್ ರೆಡಿ ಮಾಡಿ. ಇದೊಂದು 800 ರೂಪಾಯಿ, ಇದೊಂದು 200 ರೂಪಾಯಿ. ಒಂದೊಂದು ಹೆಚ್ಚು ಕಮ್ಮಿ ಒಂದು 2,000 ಹೋಗುತ್ತೆ. ಓಕೆ ಡಾಕ್ಟರ್ ಸರ್, ಥ್ಯಾಂಕ್ ಯು ಫಾರ್ ದ ಟ್ರೀಟ್ಮೆಂಟ್. ಬಾಯ್. ಥ್ಯಾಂಕ್ ಯು ಡಾಕ್ಟರ್ ಸರ್. ಒಂದು ಅರ್ಧ ಆದರೂ ರಿಕವರಿ ಆಗುತ್ತೆ. ಇದ್ಯಾವ ಮೆಡಿಸಿನ್ ಇದು? 2, 8, 4, 1 ಅಂತೆ. ನಾನಾಗಿದ್ರೆ 10 ಪೇಜ್ ಬರ್ತಿದೆ ಗೊತ್ತಾ? ಲೇ ಡಾಕ್ಟರ್ ಸರ್, ನಿನಗೆ ಬೇಕಾಗಿರೋದು ಟ್ಯಾಬ್ಲೆಟ್ ಅಲ್ಲ, ನಿಮ್ಮ ಟೈಮ್ ಆನ್ ಆಗಿದೆ ಅನ್ನೋದನ್ನ ಮರಿಬೇಡಿ. ಕೋಡ್ ಬೇಕು. ಅಯ್ಯೋ ನನ್ನ ಟೈಮು ಕೋಡ್ ಸಿಕ್ತಲ್ಲ? ಎಲ್ಲಿ? ಅವನ್ ಬಾಯಿಂದಾನೆ ಹೇಳಿದ್ನಲ್ಲ, 3, 2, 4, 1 ಮುಂದಾದ ಅದೇ ಕೋಡು. 3, 8, 4, 1, 6, 3. ಜಿಂಕಿ ಚೆಕ್. ಕೋಡ್ ಸಿಕ್ತು. ಫೋನ್ ಕೊಡು. ಇವತ್ತೇ ಬೇಕಾ? ಯಾಕೋ ಫೋನ್ನ ಮಾರ್ಬಿಟ್ಟೆ. ಯಾವನಿಗ್ ಮಾರ್ದ್ಯೋ? ಹಾಸ್ಪಿಟಲ್ ಯಾರೋ ಒಬ್ಬ ಬಕ್ರಾ ಸಿಕ್ತಾ, ಅವನಿಗೆ ಮಾರ್ಬಿಟ್ಟೆ. ಮೊಬೈಲ್ ಯಾಕೋ ಮಾರ್ದೆ? ಅದೇ ದುಡ್ಡಲ್ಲಲ್ವಾ ಇವನಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ದು. ಅಯ್ಯಯ್ಯೋ ನನ್ನ ಗತಿ ಏನೋ ಮಾಡೋದು ಇವಾಗ? ಮುಚ್ರೆ ಸಾಕು. ಲವ್ ಎತ್ತ ಕಾರು, ಹಾಸ್ಪಿಟ್ಲಿಗೆ ಹೋಗಿ ಯಾರ ಹತ್ರ ಮೊಬೈಲ್ ಇದೆ ಆ ಮೊಬೈಲ್ ಎತ್ತಕೊಂಬರೋಣ. ನಡೀರಿ ಎತ್ತು ಕಾರು. ನೋಡ್ಕೊಳ್ಳಿ. ಸರಿ ಬರಲಿ. ಅಯ್ಯೋ ನಡಿ ಓಡಿಸು. ನಿಲ್ಲಿಸ್ರ. ಡಾಕ್ಟರ್ ಸರ್, ಜಾಗಕ್ಕೆ ಬಂದ್ವಿ. ಮೊಬೈಲ್ ಇಲ್ಲೇ ಪಕ್ಕಾ ಸಿಗುತ್ತೆ, ನೀವೇನು ತಲೆ ಕೆಡ. ಡಾಕ್ಟರ್ ಸರ್, ಡಾಕ್ಟರ್ ಎಲ್ಲೋ? ಡಾಕ್ಟರ್ ಕಾರ್ ಕೂತಿಲ್ವಾ? ನಡಿ ಯೂಟರ್ ನೋಡಿ. ಯೂಟರ್ ಮಾಡ್ಕೊಂಡು ಹೋಗೋಕೆ ಅರ್ಧ ಗಂಟೆ ಆಗಿರುತ್ತಲ್ಲೋ. ಬಂದ್ವಿ. ಡಾಕ್ಟರ್ ಸರ್ ಇಲ್ಲಿದ್ದೀರಾ? ಡಾಕ್ಟರ್ ಸರ್ ಅಲ್ಲ, ಅವ್ರು ನೋಡು ಆಲ್ರೆಡಿ ಡಮ್ ಅಂದವನಲ್ಲೋ. ಅಯ್ಯೋ
ಅಯ್ಯಯ್ಯೋ ಡಾಕ್ಟರ್ ಸಾರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣೋ. ನನ್ ತಪ್ಪಿತ್ತಾ? ಪಾಪ ಸ್ವಾಮಿ, ಅವನ್ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಅಯ್ಯೋ ಅಯ್ಯೋ, ನನ್ನ ಟೈಮ್ ಆಯ್ತು ಕಣ, ನನ್ನ ಟೈಮ್ ಆಯ್ತು ಗುರುಜಿ. ಹಂಗಂದ್ರೆ ಕಾಪಾಡಿ ಗುರುಜಿ ಪ್ಲೀಸ್. ಅಯ್ಯೋ ಸರಿ ಮದುವೆ ಬೇಕು, ಮೇಕ್ ಲೈಫ್ ಲವ್ ಮಾಡ್ಬೇಕು. ಅಯ್ಯೋ ಗುರುಜಿ ಕಾಪಾಡಿ ಗುರುಜಿ. ಆಯ್ತು ಪ್ರೊಫೆಸರ್ ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಒಂದೇ ಒಂದು ಮಂತ್ರ ಹೇಳ್ಬಿಟ್ಟು ನಿಮ್ಮನ್ನ ಬದುಕಿಸ್ಬಿಡ್ತೀನಿ. ಶಾಟ, ಆಲ್ರೆಡಿ ಇಬ್ರನ್ನ ಭಸ್ಮ ಮಾಡಿ ಡಮ್ ಅನ್ಸಿದ್ಯಾ? ಇನ್ನು ನನ್ನ ಕತೆ ಅಷ್ಟೇ, ಮುಗೀತು. ಮತ್ತಿನ್ನೇನ್ ಮಾಡ್ಲಿ ನಾನು? ಮೊಬೈಲಲ್ಲಿ ಏನಾದ್ರು ಕೋಡ್ ಇರುತ್ತೆ. ಮೊಬೈಲ್ ಕೋಡ್ ಇರುತ್ತೆ ಸರಿ, ಆದ್ರೆ ಮೊಬೈಲ್ ಇಲ್ವಲ್ಲ. ಅಯ್ಯೋ ಕುದ್ದು ಗುರು, ನೀನು ಮೊಬೈಲ್ ಕದಿಯೋದ್ರಲ್ಲಿ ಎಕ್ಸ್ಪರ್ಟು. ಏನಾದ್ರೂ ಮಾಡೋ ಕುದ್ದು ಗುರು ಪ್ಲೀಸ್. ಮಾಡಬಹುದು, ಆದ್ರೆ ಓಕೆ ಕದಿಯೋಣ ಬನ್ನಿ. ಥ್ಯಾಂಕ್ ಯು. ನಡೀರಿ. ಅಯ್ಯ ನಾವು ಕಳ್ರಲ್ಲ. ಅಯ್ಯೋ ಬಾಬಾ ಕೈ ಇಟ್ರೆ ಮುಗಿತ್ತು, ಕೆಲ್ಸ ಆಗೋದಂಗೆ. ಡೀಲ್. ಲೇ, ಆ ಮೊಬೈಲಲ್ಲಿ ಏನಾದ್ರು ಕೋಡ್ ಇರುತ್ತೆ, ಓದು. ಆಯ್ತಾಯ್ತು, ಸಮಾಧಾನ ಮಾಡ್ಕೋ. ನಿನಗಿದ್ರಲ್ಲಿ ಒಂದು ಕ್ಲೂ ಬಂದಿದೆ ಕಣ. ಲೇ, ಅದನ್ನೇನೋ ಆರಾಮಾಗಿ ಹೇಳ್ತಾ ಇದೀಯಾ, ಬಾಯ್ ಬಿಟ್ಟು ಬೊಗಳೋ. ಆಯ್ತಮ್ಮ, ನೋಡೋ ಕ್ಲೂ ಕೇಳಿಸ್ಕೊಳೋ. ಇಬ್ಬರು ವ್ಯಕ್ತಿಗಳು ಒಂದು ಗುಂಡಿಯನ್ನು ಅಗೆಯಲು ಒಂದು ದಿನ ತೆಗೆದುಕೊಂಡ್ರೆ ಒಬ್ಬ ವ್ಯಕ್ತಿ ಅದೇ ಗುಂಡಿಯನ್ನು ತೆಗೆಯಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ? ಯಾಕೋ ನನಗೆ ಆನ್ಸರ್ ಗೊತ್ತು. ಆದ್ರೆ ಕಂಡೀಷನ್ ಇನ್ನೂ ಇದೆ, ಅದನ್ನ ಕೇಳಿಸ್ಕೊ. ಏನು? ಆದರೆ ಈ ಪ್ರಶ್ನೆಗೆ ಉತ್ತರವನ್ನು ಪ್ರೊಫೆಸರ್ ಒಬ್ಬರೇ ನೀಡಬೇಕು. ಬೇರೆ ಯಾರಾದರೂ ನೀಡಿದಲ್ಲಿ ಇಬ್ಬರಿಗೂ ಕುತ್ತು ಆಪತ್ತು. ಅಂದ್ರೆ ಆನ್ಸರ್ನ ನಾನು ಹೇಳಿದ್ರೆ ಇಬ್ರಿಗೂ ಸಾವೇ. ಲೂ, ಆನ್ಸರ್ ಗೊತ್ತು ಅಂತ ತಾನೆ? ಆನ್ಸರ್ ಗೊತ್ತು. ಮತ್ತೆ ಹೇಳೋ. ಡೆಡ್ಲಿ ಕಿಲ್ಲರ್, ದ ಆನ್ಸರ್ ಈಸ್ ತೆಗ್ದಿರೋ ಗುಂಡಿನ ಮತ್ತೆ ಯಾಕೆ ತೆಗಿ? ಏನೋ ಇದು 20 ನಿಮಿಷಕ್ಕೆ 10 ನಿಮಿಷಕ್ಕೆ ಬಂದ್ಬಿಡ್ತಾವ. 10 ನಿಮಿಷಕ್ಕೆ ಬಂದಿದ್ರೆ ಅಲ್ಲೇ ಅರ್ಥ ಮಾಡ್ಕೋ, ಅದು ರಾಂಗ್ ಆನ್ಸರ್ ಅಂತ. ಆನ್ಸರ್ ಅದಲ್ಲ ಕಣೋ, ಬೇರೆ ಇದೆ. ಸಿಂಪಲ್ ಕ್ವಶನ್ ಕಣೋ. ಕಂಡಿಡಿಯೋ. ಇಲ್ಲಿ ಕೇಳು. ಇಬ್ರು ವ್ಯಕ್ತಿಗಳು ಒಂದು ಗುಂಡಿ ತೆಗೆಯಲು ಒಂದಿನ ಬೇಕು ಅಂದ್ರೆ ಅದೇ ಒಬ್ಬ ವ್ಯಕ್ತಿ ಒಂದು ಗುಂಡಿ ತೆಗೆಯಲು ಎಷ್ಟು ದಿನ ಬೇಕು? ಅಯ್ಯೋ ನನಗೆ ತಲೆ ತಿರುಗ್ತಾ ಇದೆ. ಕ್ವಶನ್ ಸಿಂಪಲ್ ಆಗಿದೆ, ಆನ್ಸರ್ ನೋಡ್ಕೊಳ್ಳೋ. ಎಷ್ಟು ದಿನ ಬೇಕು? ಗೊತ್ತಾಯ್ತು. ಎಷ್ಟು ದಿನ? ಡೆಡ್ಲಿ ಕಿಲ್ಲರ್ 4. 10 ನಿಮಿಷ ಇದ್ದಿದ್ದು 5 ನಿಮಿಷಕ್ಕೆ ಬಂತಲ್ಲ. ಲೌಡೆ ಆನ್ಸರ್ ಅದಲ್ಲ ಕಣೋ, ನೀನ್ ಯಾವ ಸಿಮೆ ಪ್ರೊಫೆಸರ್? ಥೂ, ನಿನ್ ಜನ್ಮಕ್ಕಿಷ್ಟು. ಆನ್ಸರ್ ಬಂದು ಯಾರೆಡು? ಥ್ಯಾಂಕ್ ಯು. ಸ್ವಾತಿ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸ್ವಾತಿ. ಏನ್ ಮಾಡ್ತಾ ಇದೀಯಾ? ಸರ್, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೆ. ಸ್ವಾತಿ, ನೀನ್ ಈ ಸಲ ಎಕ್ಸಾಮಲ್ಲಿ ತುಂಬಾ ಕಡಿಮೆ ಸ್ಕೋರ್ ಮಾಡಿದ್ಯಾ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಅ ಲಾಟ್. ತುಂಬಾ ಚೆನ್ನಾಗಿ ಓದ್ಬೇಕು ನೀನು. ಓಕೆ ಸರ್. ಓಕೆ. ನೋಡು, ಏನ್ ಮಿಸ್ಟೇಕ್ಸ್ ಮಾಡಿದ್ಯಾ ಅಂತ ನಾನು ಹೇಳ್ಕೊಡ್ತೀನಿ. ಇದೇನಿದೆ, ಈ ಪ್ರಾಬ್ಲಮ್ನ ಸಾಫ್ಟ್ ಮಾಡ್ಬೇಕು. ಕರೆಕ್ಟ್ ತಾನೆ ಸ್ವಾತಿ? ಸರ್. ಹೇಳಮ್ಮ. ಸರ್, ನಾನೊಬ್ಳು ಕಾಲೇಜ್ ಸ್ಟೂಡೆಂಟು. ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ತುಂಬಾ ಮಿಸ್ಬಿಹೇವ್ ಮಾಡ್ತಾರೆ. ಇವತ್ತು ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು ಸರ್. ಸರ್ ಪ್ಲೀಸ್ ಏನಾದ್ರೂ ಒಂದು ಆಕ್ಷನ್ ತಗೊಳ್ಳಿ. ಓ ಹೌದಾ? ಯಾವ ತರ ಮಿಸ್ಬಿಹೇವ್ ಮಾಡಿದ್ರಮ್ಮ? ಹಿಂಗ್ ಮುಟ್ಟನ್ನ, ಹಿಂಗ್ ಕೈ ಹಾಕದ್ನ ಇಲ್ಲಿ, ಇಲ್ಲ ಹಿಂಗ್. ಓ
ಮಗು ಇಲ್ಲಿ ಬಾ. ಯಾಕೆ ಅಳ್ತಾ ಇದೀಯಾ? ಏನಂತ ಹೇಳಿ ಗುರೂಜಿ, ಪ್ರಪಂಚನೇ ಸರಿ ಇಲ್ವೋ ನಾನೇ ಸರಿ ಇಲ್ವೋ ಒಂದು ಅರ್ಥ ಆಗ್ತಿಲ್ಲ. ನನ್ ಹೆಣ್ಣಾಗೆ ಹುಟ್ಟಿತ್ತಪ್ಪ, ಎಲ್ರೂ ಕೆಟ್ಟ ದೃಷ್ಟಿಲಿ ನೋಡ್ತಿದ್ದಾರೆ ನನ್ನ. ಅದಕ್ಕೆ ಜೀವನನೇ ಬೇಡ ಅಂತ ಸಾಯಕ್ ಹೋಗ್ತಾ ಇದ್ದೀನಿ. ತಪ್ಪು. ಪ್ರಪಂಚದಲ್ಲಿ ಹೆಣ್ಣಿಗೆ ಯಾವತ್ತೂ ಗೌರವ ಸಿಕ್ಕಿಲ್ಲ. ಅದಕ್ಕೆ ಸಾವೊಂದೇ ಪರಿಹಾರ ಅಲ್ಲ. ಚಿಂತಿಸಬೇಡ, ನಮ್ಮ ಆಶ್ರಮಕ್ಕೆ ಬಾ. ನಿನ್ನ ರಾಣಿ ಥರ ನೋಡ್ಕೋತೀನಿ. ಯಾರಿಗೂ ಗೊತ್ತಿಲ್ದಂಗೆ ಇಬ್ರು ಮದ್ವೆನೂ ಆಗೋಣ, ಸಂಸಾರನೂ ಮಾಡೋಣ. ಮಗು ಯಾವ ತರ ಮಿಸ್ ನಮ್ಮ ಆಶ್ರಮಕ್ಕೆ ಬಾ. ನಿನ್ನ ರಾಣಿ ಥರ ನೋಡ್ಕೋತೀನಿ. ಯಾರಿಗೂ ಗೊತ್ತಿಲ್ಲ. ಇಲ್ಲ, ನಾನ್ ನಿರ್ಧಾರ ಮಾಡಿದ್ದೀನಿ. ನಾನ್ ಸಾಯ್ಲೇಬೇಕು. ಈ ಕೆಟ್ಟ ಪ್ರಪಂಚದಿಂದ ನಾನ್ ದೂರ ಹೋಗ್ಲೇಬೇಕು. ಸ್ವಾತಿ, ಏನಾಯ್ತು ಸ್ವಾತಿ? ಎದ್ದೇಳು ಸ್ವಾತಿ, ಮಾತಾಡು ಸ್ವಾತಿ. ಸ್ವಾತಿ ಮಾತಾಡು ಸ್ವಾತಿ. ಡಾಕ್ಟರ್, ನನ್ ತಂಗಿ ವಿಷ ಕುಡಿದ್ಬಿಟ್ಟಿದ್ದಲ್ಲ ಡಾಕ್ಟರ್, ಹೇಗಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್. 50,000 ಪೇ ಮಾಡಿ ಟ್ರೀಟ್ಮೆಂಟ್ ಆಮೇಲೆ ಶುರು ಮಾಡ್ತೀನಿ. ಅಮೌಂಟ್ ನಾನು ಕಟ್ತೀನಿ ಡಾಕ್ಟರ್, ಮೊದಲು ಟ್ರೀಟ್ಮೆಂಟ್ ಶುರು ಮಾಡಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಫಸ್ಟ್ 50,000 ಪೇ ಮಾಡ್ರಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಡಾಕ್ಟರ್, ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್. ಎಲ್ಲಿಂದ ಬರ್ತೀರಿ ನೀವು? ಪ್ಲೀಸ್ ಡಾಕ್ಟರ್, ಹೆಂಗಾದ್ರೂ ಮಾಡಿ ಕಾಪಾಡಿ, ದುಡ್ಡು ತಂದು ಕಟ್ತೀನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಡಾಕ್ಟರ್ ಆಲ್ರೆಡಿ ಸತ್ತೋಗಿದ್ದಾಳೆ, ತಗೊಂಡ್ರಿ. ಸ್ವಾತಿ